ತೇಜಸ್ವಿನಿ ಮೇಡಮ್, ಗ್ಯಾರಂಟಿಗಳ ಬಲದ ಮೇಲೆ ಸರ್ಕಾರ ನಿರ್ಮಾಣವಾಯಿತು, ಗ್ಯಾರಂಟಿಗಳ ಅನುಷ್ಠಾನದಲ್ಲಿ 1 ವರ್ಷ ಕಳಿತು. ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದಕ್ಕೆ ಇದೊಂದು ಲಿಟ್ಮಸ್ ಟೆಸ್ಟ್ ಆಗ್ಬೋದಾ? ಯಾಕಂದ್ರೆ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ ಲೋಕಲೈಸ್ಡ್ ಇಶ್ಯೂ ಅಂತಂದ್ರೆ ನೋ ಡೌಟ್ ರಸ್ತೆ ಆಗಿದೆಯಾ, ನೀರ್ ವ್ಯವಸ್ಥೆ ಸರಿ ಇದೆಯಾ, ಕರೆಂಟ್ ಸಪ್ಲೈ ಇತ್ಯಾದಿ ವಿಚಾರಗಳು, ಕ್ಷೇತ್ರದ ನೀರಾವರಿ ವಿಚಾರ, ಇದೆಲ್ಲವೂ ಕೂಡ ಅಭಿವೃದ್ಧಿಗೆ ನಾವು ಕೋರಿಲೇಟ್ ಮಾಡೋದಾದ್ರೆ ಈ ಅಭಿವೃದ್ಧಿ ಅನ್ನೋದ್ರ ಕಡೆಗೆ ಕಾಂಗ್ರೆಸ್ ಗಮನ ಕೊಟ್ಟಿದ್ಯಾ ಇಲ್ವಾ ಅನ್ನೋದಕ್ಕೆ ಲಿಟ್ಮಸ್ ಟೆಸ್ಟ್ ಆಗಬಹುದಾ ಇದು ಮೂರು? ಇಲ್ಲ, ಭಾರತ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ರಾಜ್ಯ ವಿರೋಧಿ ನೀತಿಯಿಂದಾಗಿ ಮತ್ತು ಬಡವರ ವಿರೋಧಿ ನೀತಿಯಿಂದಾಗಿ ಬೆಲೆ ಏರಿಕೆಗಳು ಗಗನಕ್ಕೆ ಮುಟ್ಟಿದೆ. ಯಾಕೆ ಗ್ಯಾರಂಟಿಯಂತಹ ಜೀವನಾವಶ್ಯಕ ವಸ್ತುಗಳ ಒಂದು ಏನು ಬಡವರಿಗೆ ತಲುಪಬೇಕು, ಒಂದು ಬಸ್ಸು ಫೇರು ಒಂದು ತಿಂಗಳಲ್ಲಿ ಸ್ವಲ್ಪ ಉಳಿದ್ರೆ ಉಪಯೋಗ ಆಗುತ್ತೆ ಅನ್ನುವಂಥ ಸ್ಥಿತಿ ಯಾರು ಕೂಡ ಸ್ವಾಭಿಮಾನಿಗಳು ಸುಮ್ಮನೆ ತಗೊಳ್ಳೋದಿಲ್ಲ ಯಾವುದೇ ಒಂದು ಸಹಾಯವನ್ನ. ಅದೇ ರೀತಿ ಇವತ್ತು ಗೃಹಲಕ್ಷ್ಮಿ ತಾಯಂದಿರಿಗೆ ಮನೆ ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದು. ಹಾಗಾಗಿ ಗ್ಯಾರಂಟಿಗಳ ಒಂದು ಅನುಷ್ಠಾನ ಬಡವರಿಗೆ ಎಷ್ಟು ಲಾಭದಾಯಕವಾಗಿದೆ, ಎಷ್ಟು ಉಪಯುಕ್ತ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಅದು ನಮ್ಮ ಸರ್ಕಾರ ಬಹುಮತದ ಸರ್ಕಾರ ಬಂದಿದೆ, ನಾವು ವಾಗ್ದಾನ ಮಾಡಿದ್ವಿ, ನಾವು ಕೊಟ್ಟಿದ್ದೀವಿ. ಅದನ್ನು ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದು, ವಿರೋಧ ಮಾಡ್ತಕ್ಕಂಥ ಒಂದು ಹಕ್ಕು ಅಥವಾ ಅಭಿಪ್ರಾಯ ಪ್ರತಿಪಕ್ಷಗಳಿಗಿರುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಿಜವಾಗ್ಲೂ ಜನತೆಗೆ ಅವಶ್ಯಕತೆ ಇತ್ತು, ನಾವು ಕೊಟ್ಟಿದ್ದೀವಿ, ನಮ್ಗೆ ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ಅಭಿವೃದ್ಧಿ ನಿರಂತರವಾಗಿ ನಡೀತಕ್ಕಂಥದ್ದು. ಅಭಿವೃದ್ಧಿ ಹೋಲಿಕೆಯ ದೃಷ್ಟಿಯಿಂದ ಬಂದಾಗ ಮತ್ತೆ ಹಿಂದೆ ಇರ್ತಕ್ಕಂಥ ಯೋಜನೆಗಳು, ಹಿಂದೆ ಮಾಡಿದ ಸರ್ಕಾರ ಮಾಡಿದಂಥ ಸಾಲಗಳು, ಅದಕ್ಕೆ ಬಡ್ಡಿ ಕಟ್ತಕ್ಕಂಥದ್ದು, ಹೊಸ ಯೋಜನೆಗಳನ್ನ ತರ್ತಕ್ಕಂಥದ್ದು, ಹೀಗೆ ಆದ್ಯತೆಗಳು, ಪ್ರಯಾರಿಟೀಸ್ ಯಾವುದಕ್ಕೆ ಕೊಡಬೇಕು ಅದನ್ನು ನಮ್ಮ ಸರ್ಕಾರ ಯಾವುದೇ ಒಂದು ಜನತೆಯ ಪರವಾದಂಥ, ಸಾಮಾನ್ಯ ಜನರ, ರೈತರ ಪರವಾದ, ಕಾರ್ಮಿಕರ ಪರವಾದಂಥ ಯಾವುದನ್ನು ಕೂಡ ನಿಲ್ಲಿಸಿಲ್ಲ. ಅದನ್ನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಒಂದು ಪ್ರತಿಪಕ್ಷ ಬಿಜೆಪಿಯ ಟೀಕೆಗಳಿಗೆ ಸಮರ್ಥವಾದ ಉತ್ತರವನ್ನ DCM ಅವರು ಮತ್ತು CM ಅವರು ಕಾಲಕ್ಕೆ ಕೊಡ್ತಾ ಇದ್ದಾರೆ. ಮತ್ತೆ ಬಲೂರು ಕೆಲವೊಂದು ವ್ಯಾಖ್ಯಾನಗಳನ್ನ ಮಾಡಿದ್ರು. ಡೆಮಾಕ್ರಸಿ ಅಷ್ಟೊಂದು ವೀಕ್ ಅಂತ ನನ್ಗನ್ಸಲ್ಲ. ಟಿವಿಗಳು ಬರೋಕ್ಕಿಂತ ಮುಂಚೆ, ಪ್ರಿಂಟ್ ಮೀಡಿಯಾ ಇದ್ದಾಗಲೂ, ಪ್ರಿಂಟ್ ಮೀಡಿಯಾ ಬರೋಕ್ಕಿಂತ ಮುಂಚೆ ಸಹ ಜನರಿಗೆ ಇರ್ತಕ್ಕಂಥ ಅಭಿಪ್ರಾಯಗಳನ್ನ ಜನತೆ ವ್ಯಕ್ತಪಡಿಸುವಲ್ಲಿ ಸಕ್ಷಮರಿದ್ದಾರೆ. ಹೌದು, ಇವತ್ತು ಸ್ವಲ್ಪ ಮೀಡಿಯಾಗಳು ಕೂಡ ಒಬ್ಬರ ಪರವಾಗಿ ನಿಲುವನ್ನು ತಳಿಬೇಕಾದ ಮೀಡಿಯಾಗಳಲ್ಲೂ ಡಿವಿಷನ್ ಆಗಿದೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾರಿಗೆ ಯಾರನ್ನು ಬೇಕಾದ್ರೂ ಸಮರ್ಥನೆ ಮಾಡುವಂತ ಹಕ್ಕು ಈ ದೇಶದಲ್ಲಿದೆ. ಆದ್ರೆ ಅದ್ರ ನಡುವೆ ಕೂಡ ಪೊಲಿಟಿಕಲ್ ಸಿಸ್ಟಮ್ ಉಳ್ಕೊಂಡು ಬಂದಿದೆ. ಸೊ ಅವರವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಪ್ರಯತ್ನ ಮಾಡುತ್ತವೆ. ಆಡಳಿತಾರೂಢ ಪಕ್ಷ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ನಮಗೆ ನಂಬಿಕೆ ಇದೆ ಖರ್ಗೆಜಿಯವರ ಇದನ್ನ ತಪ್ಪು ವ್ಯಾಖ್ಯಾನ ಮಾಡಲಾಗ್ತಾ ಇದೆ, ಅಥವಾ DK ಶಿವಕುಮಾರ್ ತಪ್ಪು ವ್ಯಾಖ್ಯಾನ ಮಾಡಲಾಗ್ತಿದೆ. ಹಿರಿಯರಾಗಿ ನಾವು ಅನುಷ್ಠಾನ ಮಾಡುವಾಗ ಅದು ಬಡವರಿಗೆ, ನಿಜವಾದ ಬಡವರಿಗೆ ತಲುಪುವಂತೆ ನೋಡ್ಕೊಳ್ಬೇಕು. ಇವತ್ತು BPL ಕಾರ್ಡ್ ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಅಥವಾ JDS ಸರ್ಕಾರ ಇರಲಿ, ದುರ್ಬಳಕೆ ಆಗದಂತೆ ತಡೆಯುವಂತದ್ದು ಮತ್ತು ಫಲಾನುಭವಿ ಬಡವರಿಗೆ ತಲುಪುವಂತೆ ನೋಡ್ಕೊಳ್ಬೇಕಾದಂತದ್ದು ಒಂದು ಜವಾಬ್ದಾರಿಯುತ ಸರ್ಕಾರದ ಕೆಲಸ ಆಗತ್ತೆ. ವಕ್ಫ್ ಬಗ್ಗೆ ಒಂದೆರಡು ಮಾತನ್ನ ಹೇಳಿದ್ರು. ಮುಜರಾಯಿ ಇರಬಹುದು, ವಕ್ಫ್ ಇರಬಹುದು, ಎಲ್ಲವೂ ನಡೀತಕ್ಕಂಥದ್ದು ಸಂವಿಧಾನದ ಆಧಾರದ ಮೇಲೆ. ಮೈನಾರಿಟೀಸ್ಗೆ ಅವರ ರೈಟ್ ಅನ್ನ ಉಳಿಸಿಕೊಳ್ಳುವ ಹಕ್ಕಿರುತ್ತೆ. ಹಾಗೇನೆ ಇತರೆ ಸಮುದಾಯಗಳಿಗೆ ಅವರ ಉಳಿಸಿಕೊಳ್ಳ, ಒಟ್ಟಾರೆ ಭಾರತದ ಸಿಟಿಸನ್ ಆಗಿ ಯಾರ ರೈಟ್ ಅನ್ನು ಯಾರು ತಗೊಳಕ್ಕಾಗಲ್ಲ. ಯಾರ ಒಂದು ಇದನ್ನು ಕೆಲವೊಮ್ಮೆ ಮಿಸ್ಚೀಫ್ ಮಾಡುವವರನ್ನ ಕಂಡುಹಿಡಿಯತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ. ಎಕ್ಸಿಟ್ ಪೋಲ್ ಗಳ ಬಗ್ಗೆ ನಾನು ಶುರುವಲ್ಲೇ ಅನುಮಾನ ವ್ಯಕ್ತಪಡಿಸ್ಬಿಟ್ಟೆ. ಬಟ್ ರೇಖಾರದು ಪ್ರಶ್ನೆ, ಇನ್ ಕೇಸ್ ನಿಜವೇ ಆಗಿದ್ರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ ಈಗ ಸದ್ಯಕ್ಕೆ ಹೇಳ್ತಾ ಇದೆ. ಏನ್ ಸಂದೇಶ ಕೊಡುತ್ತೆ ಇದೇ ರಿಸಲ್ಟ್ ಆದ್ರೆ? ಆಕ್ಚುಲಿ ಈಗ ನೋಡಿ, ಬೈ ಎಲೆಕ್ಷನ್ಸ್ ಬಂದಾಗ ತೆರವಾಗಿದ್ದ ಯಾರಿಂದ? ಇಬ್ಬರು ಮುಖ್ಯಮಂತ್ರಿಗಳು ಆಗಿದ್ದಂಥವರು. ಒಂದು HD ಕುಮಾರಸ್ವಾಮಿ ಅವರು ಶಾಸಕರಾಗಿ, ಸಂಸದರಾಗಿ ಹೋಗ್ತಕ್ಕಂಥದ್ದೇನೆ ಫೇಲ್ಯೂರ್. ಯಾಕಂದ್ರೆ ಅವರ ಮಗ ಏನ್ ಅಲ್ಲಿ ಡಿಫೀಟ್ ಆಗಿದ್ರು, ಅಲ್ಲ ಒಂದ್ ನಿಮಿಷ, ಅವರನ್ನ ಅದೇ ಎಲ್ಲರಿಗೂ ಅನ್ವಯ ಆಗತ್ತೆ. ನಾನು ಅದನ್ನೇನು ಐ ಡೋಂಟ್ ಸೀಕ್ ಎನಿ ಇದು. ಅಲ್ಲಿ ಏನು ಮಂಡ್ಯದಲ್ಲಿ ಒಂದು ಯುವಕರಿದ್ರು, ಅವ್ರಿಗೆ ಅವಕಾಶ ಮಾಡಿಕೊಡಬಹುದಾಗಿತ್ತು. ಎಲ್ಲವೂ ಸರಿ ಇದ್ದಿದ್ರೆ, ಬಿಜೆಪಿ JDS ಮೋದಿ ಅವರ ಜನಪ್ರಿಯತೆ ಇದ್ದಿದ್ರೆ ನಿಖಿಲ್ ಅವರಿಗೆ ಮಂಡ್ಯದಲ್ಲಿ ಒಂದು ಅವಕಾಶ ಮಾಡಿಕೊಡಬಹುದಾಗಿತ್ತು. ಅವ್ರಿಗೆ ವಿಶ್ವಾಸ ಇರ್ಲಿಲ್ವೋ ಅಥವಾ ಇನ್ನೇನೋ ಆಲೋಚನೆಗಳಿತ್ತು, ಅಥವಾ ಅಧಿಕಾರ ಇಲ್ಲದಿದ್ರೆ ಆ ಪಾರ್ಟಿ ಉಳಿಯಲ್ಲ ಅನ್ನುವಂಥದ್ದು ಇದ್ದಿದ್ರಿಂದ ಏನೋ ಅವರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಅದೇ ಬೊಮ್ಮಾಯಿ ಅವರು ಕೂಡ ಅವರ ಕ್ಷೇತ್ರದಲ್ಲಿ ಮಗನಿಗೆ MP ಬಿಟ್ಕೊಟ್ಟು ಅವರು ಶಾಸಕ ಸ್ಥಾನದಲ್ಲೇ ಇರಬಹುದಾಗಿತ್ತು. ಅವರೇ ಹೋಗಬೇಕಾದ ಸ್ಥಿತಿ ಯಾಕೆ ಬಂತು ಅಂದ್ರೆ, ಮೋದಿಯವರ ಜನಪ್ರಿಯತೆ ವರ್ಕೌಟ್ ಆಗಿದ್ರೆ ಫಾರ್ಮರ್
ಚೀಫ್ ಮಿನಿಸ್ಟರ್ ಅಲ್ಲಿ ಕಂಟೆಸ್ಟ್ ಮಾಡಬೇಕಾಗಿ ಬರ್ತಿರ್ಲಿಲ್ಲ. ಹಾಗಾಗಿ ಅವ್ರು ಅಂದ್ಕೊಂಡಂತ ಜನಪ್ರಿಯತೆ ಆಗ್ಲಿ, ಅಂದ್ಕೊಂಡಂತ ಸುಸ್ಥಿತಿಯಲ್ಲಿ ಮಿತ್ರ ಪಕ್ಷಗಳೇನಿಲ್ಲ ರಾಜ್ಯದಲ್ಲೂ ಕೂಡ ಅಂತ ನನಗನ್ಸುತ್ತೆ. ಸಂಡೂರ್ನಲ್ಲಿ ಬಳ್ಳಾರಿಯ ರಾಜಕೀಯ ಇತಿಹಾಸ ಬಲ್ಲ ತಮಗೆ ಹೇಳೋದಾದ್ರೆ, ಇವತ್ತು ರೆಡ್ಡಿ ಅವರು ಈ ಕಡೆ ಬಂದ್ರು, ಆ ಕಡೆ ಹೋದ್ರು, ಅನೇಕ ಸಂದರ್ಭಗಳಲ್ಲಿ ಶ್ರೀರಾಮುಲು ವಿಚಾರ ಇರ್ಬೋದು, ಯಡಿಯೂರಪ್ಪನವ್ರ ವಿಚಾರ ಇರ್ಬೋದು, ಅಥವಾ ಬೇಲೆಕೆರೆ ಅದಿರಿನ ವಿಚಾರ ಇರ್ಬೋದು, ಪಾದಯಾತ್ರೆ ಮಾಡಿದ್ದಿರಬಹುದು, ಸಿದ್ದರಾಮಯ್ಯನವರ ಒಂದು ಪಾದಯಾತ್ರದ ಅಧಿಕಾರಕ್ಕೆ ಬಂದಂತ ಅಂತ ಸನ್ನಿವೇಶದಲ್ಲೂ ಕೂಡ ನಮ್ಮ ಸ್ಥಿರವಾದ ಸ್ಥಾನವನ್ನ ನಾವು ಮತ್ತೆ ಉಳಿಸ್ಕೊಳ್ತೀವಿ ಅನ್ನುವ ವಿಶ್ವಾಸ ನಮಗಿದೆ. ಚನ್ನಪಟ್ಟಣದಲ್ಲೂ ಕೂಡ ನಮ್ಮ ಸ್ಥಾನವನ್ನ ಕಾಂಗ್ರೆಸ್ಗೆ ಸ್ಥಾನ ಉಳಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ. ಕ್ಷೇತ್ರವಾರು ಡಿಬೇಟ್ ಮಾಡೋಣ. ಅದಕ್ಕೆ ಮುಂಚೆ ನಾನು ಬಿಜೆಪಿ ವಕ್ತಾರರ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಕಿರಣ್ ಸರ್, ಈ ವಫ್ ವಿಚಾರ ಆಗಿರಬಹುದು, ವಾಲ್ಮೀಕಿ ವಿಚಾರ ಆಗಿರಬಹುದು, ಇನ್ಫ್ಯಾಕ್ಟ್ ಈ ರೀತಿಯ ಈ ಹಗರಣಗಳ ಆರೋಪ ಅಥವಾ ಜನರಲ್ಲಿ ಒಂದು ರೀತಿಯ ಗೊಂದಲಕ್ಕೆ ಕಾರಣವಾದ ವಿಚಾರಗಳು ಲೋಕಲೈಸ್ಡ್ ಅನ್ಸ್ಬೇಕಾಗಿದ್ದ ಈ ಬೈ ಎಲೆಕ್ಷನ್ ಗಳಲ್ಲಿ ಪರಿಣಾಮ ಬೀರಿರಬಹುದಾ? ಅದರಲ್ಲೂ ಕಾಂಗ್ರೆಸ್ನ ವಿರುದ್ಧವಾಗಿ ಪರಿಣಾಮ ಬೀರಿರುತ್ತೆ ಅನ್ನೋ ವಿಶ್ವಾಸ ನಿಮ್ಗೆ ಏನಾದ್ರು ಇದೆ ಅನ್ನೋದಾದ್ರೆ ಯಾಕೆ? ಎಸ್ 100% ಇದೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಏನು ಒಂದು ಆಡಳಿತ ಪಕ್ಷ ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲೇ ಇಷ್ಟೊಂದು ಒಂದು ಜನಪ್ರಿಯತೆಯನ್ನು ಕಳ್ಕೊಂಡಿರೋದು ನಾವು ನೋಡಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ. ಇದು ಒಂದು ಅಭಿವೃದ್ಧಿ ಶೂನ್ಯ, ಏನು ಒಂದು ಪ್ರಜಾಪೀಡಕ ಸರ್ಕಾರ ಕರ್ನಾಟಕದಲ್ಲಿ ಇವತ್ತು ಅಸ್ತಿತ್ವದಲ್ಲಿದೆ. ಕಾರಣ ಪ್ರಜಾಪೀಡಕ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಇವರು ಬಂದ ತಕ್ಷಣ ಏನು ಬೆಲೆ ಏರಿಕೆ, ಸಿಕ್ಕಾಪಟ್ಟೆ ಬೆಲೆ ಏರಿಕೆ, ಹಾಲಿನ ಬೆಲೆ ಏರಿಕೆ ಮಾಡ್ತಾರೆ ಇವರು, ಆಯ್ತಾ, ಪೆಟ್ರೋಲ್ ದರ ಏರಿಕೆ ಮಾಡ್ತಾರೆ. ಜೊತೆಗೆ ಆ ಬೆಲೆ ಏರಿಕೆ ಮಾಡಿದ್ದ ಹಣ ಏನು ಇದೆಯಲ್ಲ ರೈತರಿಗೆ ಮುಟ್ಸಲ್ಲ ಇವರು, ಆಯ್ತಾ. ಆಮೇಲೆ ರೈತರ ಆತ್ಮಹತ್ಯೆಗಳು ಆಗ್ತವೆ, ಅದಕ್ಕೆ ಸ್ಪಂದನೆ ಇಲ್ಲ. ಓಕೆ, ಯಾವುದೇ ಒಂದು ಉಸ್ತುವಾರಿಗಳ ಮಂತ್ರಿಗಳ ಸ್ಪಂದನೆ ಇಲ್ಲ. ಇದು ಸ್ವಲ್ಪ ಹಿಂದೆ ಆದ ಮಾತುಗಳು. ಈಗ ಈ ಬೈ ಎಲೆಕ್ಷನ್ ಬಂದಾಗ ಏನು ಮಾಡ್ತಾರೆ ಇವರು, ಏನು ಯೋಗೇಶ್ವರ್ ಅವರು ಮೊದಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನು ಕಾಂಗ್ರೆಸ್ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರಲ್ಲ, ಅದು ಅದೇ ಒಂದು ಬಿಗ್ ಟ್ರ್ಯಾಪ್. ಡಿ ಕೆ ಶಿವಕುಮಾರ್ ಅವರು ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅವ್ರ ಸಹೋದರ ಏನು ಸೋಲ್ತಾರಲ್ಲ, ಅವ್ರ ಸಹೋದರ ಸೋಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮುಖ್ಯ 2 ವ್ಯಕ್ತಿಗಳು ಅಂತಂದ್ರೆ, ಒಂದು ಮುನಿರತ್ನ ಅವರು, ಇನ್ನೊಂದು ಇವರು ಯೋಗೇಶ್ವರ್ ಅವರು. ಅವ್ರು ಟೊಗ್ಗ ಕಟ್ಟಿ ನಿಂತ್ಕೊಂಡು ಅವತ್ತು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತಾರೆ. ಆ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಒಂದು ಹುನ್ನಾರದಿಂದ ಅಲ್ಲಿ ಇವರು ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಕಾರಣ ಗೆಲುವಿಗೆ ಕಾರಣವಾದವ್ರು ನೀವು ಕಳ್ಕೊಂಡ್ರಿ, ನಿಮ್ ಪಕ್ಷದಲ್ಲಿ ಇಟ್ಕೊಳ್ಬಹುದಾಗಿತ್ತು. ನಮ್ಮ ಪ್ರಶ್ನೆ ಅದಲ್ಲ, ಅದು ಎನ್ ಡಿ ಎ ಮೈತ್ರಿಕೂಟದ ಸೀಟ್ ಆಗಿತ್ತು. ಹೀಗಾಗಿ ನಮ್ಮ NDA ಮೈತ್ರಿಕೂಟ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಿದೆ, ಅವ್ರು ಸೀಟ್ ಬಿಟ್ಕೊಟ್ಟಿದೆ, ಅದು ಅವ್ರ ವಿಚಾರ. ಬಟ್ ಯೋಗೇಶ್ವರ್ ಅವ್ರು ತಡ್ಕೋಬೇಕಾಗಿತ್ತು. ಬಟ್ ಯೋಗೇಶ್ವರ್ ಒಂದು ಬಲಿಗೆ ಬಿದ್ದಿದ್ರು ಅಂತಂದ್ರೆ ನಮ್ಗೆ ಕ್ಲಿಯರ್ ಕಟ್ ಆಗಿ ಸಿಗ್ತಾ ಇದೆ. ಓಕೆ, ಯಾಕಂತಂದ್ರೆ ಈಗ ನೋಡಿ, ಆ ಎಂಡ್ ಮೂಮೆಂಟ್ ಅಲ್ಲಿ ಮಿಸ್ಟರ್ ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವೇಗೌಡನ ಕುಟುಂಬನ ನಾನು ಮುಸ್ಲಿಂ ಅವರು ಎಲ್ಲರೂ ಸೇರಿಬಿಟ್ಟು ಪೈಸಾ ಕೂಡಿಸ್ಬಿಟ್ಟು ಖರೀದಿ ಮಾಡ್ತೀವಿ ಅಂತ ಒಂದು ದಾಷ್ಟಿದ ಮಾತನ್ನು ಹೇಳಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಆಯ್ತಾ, ಇದು ಉದ್ದೇಶಪೂರ್ವಕವಾಗಿ ಪ್ಲಾಂಟ್ ಮಾಡಿರ್ತಕ್ಕಂಥ ವಿಚಾರ ಅದು. ಅರ್ಥ ಆಯ್ತಾ? ಆಮೇಲೆ ವಾಪಸ್ ಇಲ್ಲಿ ಇದಕ್ಕೆ ಬನ್ನಿ ನೀವು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.